ನಾನು ಪ್ರಕಾಶ್ ಎಸ್ ಬೂದೂರು ಅಂತ. ಆಕಾಶ ಪಿಕ್ಚರ್ಸ್ ನಮ್ಮ ಸಂಸ್ಥೆಯಿಂದ ಮೊದಲನೇ ಸಿನಿಮಾ ಮಹಾನ್ ಅಂತ ಹೇಳಿ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಅದಕ್ಕೆ ಪಿ ಸಿ ಶೇಖರ್ ಅವರೇ ಡೈರೆಕ್ಟರ್ ಆಗಿದ್ದಾರೆ. ಪಿ ಸಿ ಶೇಖರ್ ತುಂಬ ಕ್ಲೋಸ್ ನಮಗೆ. ಯಾಕೆ ಅಂತಂದರೆ ನನಗೆ ಆಲ್ಮೋಸ್ಟ್ 28 ವರ್ಷದಿಂದ ಪರಿಚಯ. ನನ್ನ ಸ್ಟೂಡೆಂಟ್ ಕೂಡ ಅಲಯನ್ಸ್ ವಿಶ್ವವಿದ್ಯಾಲಯ ಅಂತ ಹೇಳಿ ನಮ್ಮದು ವಿದ್ಯಾಸಂಸ್ಥೆ ಇದೆ, ಅಲ್ಲಿ ಓದಿ ಪಾಸಾಗಿರುವಂಥ ಶೇಖರ್ ಅವರು. ಸೊ ನನಗೆ ಮೊದಲಿಂದನೂ ನನಗೆ ಒಂದು ಆಸೆ ಇತ್ತು, ನಮ್ಮ ಸ್ಟೂಡೆಂಟ್ಸ್ಗೆಲ್ಲರಿಗೂ ಆಪರ್ಚುನಿಟೀಸ್ ಸಾಕಷ್ಟು ಕೊಡ್ತಾ ಇರ್ತೀವಿ. ಸೊ ನಮ್ಮ ಸಂಸ್ಥೆಯಲ್ಲಿ ಫಿಲ್ಮ್ ಮೇಕಿಂಗ್ ಆ್ಯಂಡ್ ಮೀಡಿಯಾ ಸ್ಟಡೀಸ್ ಅಂತ ಶುರುವಾಯಿತು. ಅದು ಶುರುವಾದ ನಂತರ ನಮ್ಗೆ ಅನ್ನಿಸ್ತು, ಓಕೆ ನಮ್ಮ ಸ್ಟೂಡೆಂಟ್ಸ್ಗೆ ಯಾಕೆ ನಾವು ಆಪರ್ಚುನಿಟೀಸ್ ಕೊಡಬಾರ್ದು, ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾಕೆ ನಾವು ಬರಬಾರ್ದು ಅಂತ ಹೇಳಿ ನಮ್ಗೆ ಅನ್ನಿಸ್ತು. ಆಗ ಹುಟ್ಕೊಂಡಿರೋಂಥ ಸಂಸ್ಥೆನೇ ಆಕಾಶ ಪಿಕ್ಚರ್ಸ್ ಅಂತ ಹೇಳಿ. ಇದು ಒಂದು ದೊಡ್ಡ ಸಂಸ್ಥೆಯಾಗಿ ಇವಾಗಿದೆ. ಯಾಕೆಂದರೆ ಸಾಕಷ್ಟು ಜನ ನಮ್ಮ ಫ್ಯಾಕಲ್ಟಿ ಇರ್ಬೋದು, ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ನಮ್ಮ ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ಸಾಕಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಈ ಪ್ರೊಡಕ್ಷನ್ ಹೌಸಲ್ಲಿ. ಸೊ ಮಹಾನ್ ಸಿನಿಮಾ ಬಂದು ನಾನು ಅಂದರೆ ಹೆಸರಿಡೋದಕ್ಕಿಂತ ಮುಂಚೆ ನಾನು ಶೇಖರ್ನ ಕರೆದಾಗ ಒಂದು ಕತೆ ಹೇಳಿ ನನಗೆ ಅಂತ ಹೇಳಿದಾಗ ಅವರು ಒಂದು ಸಾಕಷ್ಟು ಕತೆಗಳನ್ನ ನನಗೆ ಹೇಳಿದ್ರು. ಬಟ್ ನಾವು ಒಂದು ವಿದ್ಯಾಸಂಸ್ಥೆಯಾಗಿ ನಾವು ಕೊಡುಗೆ ಕೊಡ್ತೀವಿ ನಮ್ಮ ಕನ್ನಡ ಸಿನಿಮಾಗೆ ಅಂತ ನನ್ನ ಆಲೋಚನೆ ಬಂದಾಗ, ನಾನೊಂದು ಒಳ್ಳೆ ಕತೆ ಇರುವಂಥದ್ದು, ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡೋವಂಥದ್ದು ಏನಾದರೂ ಇರಬೇಕು ಅಂಥ ಕತೆ ಹೇಳಬೇಕು ನನಗೆ. ನಾವು ಯಾಕೆ ಒಂದು ಫಾರ್ಮರ್ ಬೇಸ್ಡ್ ಒಂದು ಸ್ಟೋರಿ ಮಾಡಬಾರ್ದು ಅಂತ ಕೇಳಿದಾಗ ಶೇಖರ್ ಅವರು ನನಗೆ ಒಂದು 15 ದಿನ ಟೈಮ್ ಕೊಡಿ, ನನ್ನ ಹತ್ರ ಇದೆ ಕತೆ, ಅದನ್ನು ನಾನು ಬಿಲ್ಡ್ ಮಾಡಿಕೊಂಡು ಅಥವಾ ನಾನು ಅದನ್ನು ವರ್ಕ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ರು. ಬಂದು ನನಗೆ ಕತೆ ಹೇಳಿದಾಗ ಅವ್ರ ಕತೆ ಹೇಳೋವಂಥ ವಿಧಾನವೇ ನನಗೆ ತುಂಬ ಖುಷಿಯಾಯಿತು. ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ, ನಮ್ಮ ಸ್ಟೂಡೆಂಟ್ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತೇಳಿ. ಸೊ ಆ ಕತೆ ಹೇಳಿದಾಗ ಆ ಹೇಳೋವಂಥ ರೀತಿ ಮತ್ತು ಸಮಾಜಕ್ಕೆ ಏನು ಕೊಡಬೇಕು ಅಂತ ಹೇಳೋವಂಥ ಮೆಸೇಜ್ ಏನಿದೆ ಅದು ತುಂಬ ಚೆನ್ನಾಗಿ ಹೇಳಿದ್ರು. ನಾನು ಕತೆ ಒಪ್ಕೊಂಡೆ. ಹಾಗೆ ಮಹಾನ್ ಅಂತ ಹೇಳಿ ಸಿನಿಮಾ ಹೆಸರು ಬಂತು. ಸೊ ಇದರಲ್ಲಿ ಶಿವಣ್ಣ ಅವರು ಮತ್ತು ವಿಜಯ ರಾಘವೇಂದ್ರ ಅವರು ದೊಡ್ಡ ತಾರಾ ಬಳಗನೇ ಇದೆ ಈ ಸಿನಿಮಾದಲ್ಲಿ. ಆದಷ್ಟು ಬೇಗ ತೆರೆ ಮೇಲೆ ಬರುತ್ತೆ. ಎಲ್ಲರ ಆಶೀರ್ವಾದ ಬೇಕು ನನಗೆ. ಸೊ ಇದೇ ನಿಟ್ಟಿನಲ್ಲಿ ಇನ್ನೊಂದು ಕತೆ ನನ್ನ ಹತ್ರ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಆಯಿತು ಹೇಳಿ ಅಂತ ಹೇಳಿದಾಗ, ಇನ್ನೂ ನಾವು ರಿಲೀಸ್ ಮಾಡಿಲ್ಲ ಸಿನಿಮಾ, ಬಟ್ ಆದರೂ ಕೂಡ ನನಗೆ ಕತೆ ತುಂಬ ಇಷ್ಟ ಆಗಿದೆ ಅಂತ ಶೇಖರ್ ಅವರು ಹೇಳಿದರು. ಸೊ ಹೇಳಿ ಅಂತ ಹೇಳಿದಾಗ ಒಂದು ಫ್ಯಾಮಿಲಿ ಅಥವಾ ಒಂದು ಏನು ಎಂಟೈರ್ ಪ್ಯಾಕೇಜ್ ಇರೋವಂಥದ್ದು, ಒಂದು ಎಂಟರ್ಟೈನಿಂಗ್ ಆಗಿರೋವಂಥ ಒಂದು ಕತೆ ಹೇಳಿದ್ರು. ಆ ಕತೆ ಹೇಳಿದಾಗ ನಾನು ಆಲ್ಮೋಸ್ಟ್ ಇನ್ನೇನು ನಾನು ಯೋಚನೆ ಮಾಡ್ತಾಯಿದ್ದೆ ಯಾರು ಇದಕ್ಕೆ ಕ್ಯಾಸ್ಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆಗ ಲವ್ ಮಾಕ್ಟೇಲ್ 3 ಅಂತ ಸಿನಿಮಾಗೆ ಹೋದೆ. ಅಲ್ಲಿ ಕೂತ್ಕೊಂಡಾಗ ನನಗೆ ಕಂಪ್ಲೀಟ್ಲಿ ಎಮೋಷ್ನಲಿ ಕನೆಕ್ಟ್ ಆದೆ. ರೀಸೆಂಟಾಗಿ ನನ್ನ ಮಗಳನ್ನ ಮದುವೆ ಮಾಡ್ಬೇಕಾದ್ರೆ ಯಾವಾಗಲೂ ಏನಾಗುತ್ತೆ ಅಂತಂದರೆ ನಾವು ಯಾರ ಹತ್ರನೂ ಆ ಎಮೋಷನ್ಸ್ ತೋರಿಸ್ಕೋಬಾರ್ದು, ನನ್ನ ಮಗಳ ಹತ್ರ ಅಳಬಾರ್ದು ಅಂತ ಒಂದು ಫೀಲಿಂಗ್ ಇರುತ್ತೆ. ಸೊ ನಾನು ಒಂಚೂರು ಕಣ್ಣಲ್ಲಿ ನೀರು ಹಾಕ್ಕೊಳ್ಳಿಲ್ಲ ನನ್ನ ಮಗಳನ್ನ ಕಳಿಸ್ಕೊಡ್ಬೇಕಾದ್ರೆ. ಬಟ್ ಲವ್ ಮಾಕ್ಟೇಲ್ 3 ನೋಡಿದಾಗ ಒಂದು ಚಿಕ್ಕ ಮಗು ಜೊತೆಗೆ ಎಷ್ಟು ಸಂಬಂಧನ ಇವರು ಬೆಳೆಸ್ಕೊಂಡಿದ್ರು, ಲವ್ ಮಾಕ್ಟೇಲ್ 3ನಲ್ಲಿ ಕತೆನ ಹೆಣೆದಿದ್ದಾರೆ ಅಂದಾಗ ಆ ಕಣ್ಣಲ್ಲಿ ನನಗೆ ಎಮೋಷ್ನಲಿ ನನಗೆ ಕನೆಕ್ಟ್ ಆಯಿತು. ಸೊ ಈ ಕತೆ ಹೇಳಿದಾಗ ನನಗನ್ನಿಸ್ತು, ಓಕೆ ಡಾರ್ಲಿಂಗ್ ಕೃಷ್ಣ ಅವರೇ ಇದಕ್ಕೆ ಈ ಕತೆಗೆ ಸೂಕ್ತವಾದ ಹೀರೋ ಆಗ್ತಾರೆ. ಯಾಕಂದರೆ ಇವರು ಎಲ್ಲರಿಗೂ ಕನೆಕ್ಟ್ ಆಗ್ತಾರೆ. ಒಂದು ಫ್ಯಾಮಿಲಿನಲ್ಲಿ ಒಂದು ಹೆಂಡತಿ ಇರ್ಬೋದು, ಮಕ್ಕಳಿಗಿರ್ಬೋದು, ತಂದೆ ತಾಯಿಗಿರ್ಬೋದು, ಈ ಥರ ಎಂಟೈರ್ ಕಮ್ಯುನಿಟಿಗೆ ಅಥವಾ ಒಂದು ಪ್ಯಾಕೇಜ್ ಆಗಿ ಈ ಸಿನಿಮಾ ಬರುತ್ತೆ ಅಂಥೇಳಿ ತುಂಬ ಖುಷಿಯಾಯಿತು. ಅಪ್ರೋಚ್ ಮಾಡಿದಾಗ ಅವರು ಕೂಡ ಆ ಕತೆನ ಕೇಳಿ ಅವ್ರಿಗೂ ಕೂಡ ತುಂಬ ಸಂತೋಷ ಆಯಿತು. ಇಷ್ಟು ಕತೆಗಳನ್ನ ಕೇಳಿದ್ದಾರೆ, ಅವ್ರು ಚೂಸ್ ಮಾಡಿದ್ದಾರೆ ಅಂತಂದಮೇಲೆ ಡೆಫಿನೆಟ್ಲಿ ಇದು ಒಂದು ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ತಾವೆಲ್ಲರೂ ಮಾಧ್ಯಮದವರು ಮತ್ತು ಹಿರಿಯ ಚಿತ್ರನಟರು ಏನಿದ್ದಾರೆ ಕನ್ನಡ ಸಿನಿಮಾ ರಂಗದಲ್ಲಿ, ಮತ್ತು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನಂತಂದರೆ ನಿಮ್ಮ ಆಶೀರ್ವಾದ ಯಾವಾಗಲೂ ಬೇಕು. ಕನ್ನಡ ಸಿನಿಮಾನ ಬೆಳೆಸಬೇಕು, ನಾವು ಉಳಿಸ್ಬೇಕು, ಇದನ್ನು ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ನನ್ನ ಆಸೆ ಇದೆ. ತಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ನಾನು ಹುಟ್ಟಿ ಬೆಳೆದಿರೋದು ಬೆಂಗಳೂರು, ನಾನು ಕನ್ನಡಿಗ. ನಾನು ಕನ್ನಡ ಸಿನಿಮಾನ ಮಾಡ್ತೀನಿ, ಅದನ್ನು ದೇಶಕ್ಕೆ ವಿದೇಶಕ್ಕೆ ತೊಗೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಸೊ ಈಗ ಕನ್ನಡದಲ್ಲೇ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಪ್ಯಾನ್ ಇಂಡಿಯಾ ಅಂತಂದರೆ ನೋಡಬೇಕು, ಅದು ಈಗಲೇ ಆ ಪ್ಲಾನಿಂಗ್ ಏನೂ ಇಲ್ಲ. ಸೊ ಕನ್ನಡ ಸಿನಿಮಾ ಮಾಡ್ತಾಯಿದ್ದೀನಿ. ಹೌದು, ಆಕಾಶ ಪಿಕ್ಚರ್ಸ್ ಅಂತ ಹೇಳಿ ನಮ್ಮದು ಫಿಲ್ಮ್ ಮೇಕಿಂಗ್ ಆ್ಯಂಡ್ ಮೀಡಿಯಾ ಸ್ಟಡೀಸ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅಲ್ಲ, ಎಲ್ಲರಿಗೂ ಅಂತಲ್ಲ, ಎಲ್ಲರಿಗೂ ಆಪರ್ಚುನಿಟಿ ಕೊಡ್ತೀನಿ. ಅಂದರೆ ಎಕ್ಸಾಂಪಲ್ ಶೇಖರ್ ಅವ್ರ ಜೊತೆಗೆ ಇವಾಗ ಅವ್ರು ಸೀನಿಯರ್ ಆಗ್ತಾರೆ, ಈಗ ಯಾರು ಜೂನಿಯರ್ಸ್ ಇದ್ದಾರೆ ಅವರೆಲ್ಲ ಜೊತೆಗೆ ಇವ್ರ ಜೊತೆಗೆ ವರ್ಕ್ ಮಾಡ್ತಾಯಿದ್ದಾರೆ.